ನಮಸ್ಕಾರ. ನಾನು ಮುರಳಿ ಶಂಕರ್ ಶಾಸ್ತ್ರಿ ಅಂತ. ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಇವಾಗ 10 ವರ್ಷ ಆಯಿತು ಇಂಡಸ್ಟ್ರಿ ಬಂದು. 2015ರಲ್ಲಿ ಗುರುಪ್ರಸಾದ್ ಅವ್ರದ್ದು 2ನೇ ಸಲ ಸಿನಿಮಾ ನಡೀತಾ ಇರುವಾಗ ನಾವೆಲ್ಲ, ಅಂದರೆ ಇವಾಗಿನ ಧೀರಜ್ ಅಂತ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಅವರು, ಆಮೇಲೆ ಹರೀಶ್ ರಂಗರಾವ್ ಎಲ್ಲ ಸೇರಿ ಅದಕ್ಕೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಹಂಗೆ ಮುಂದುವರೆದು ಆ ಟೀಮ್ ಬೆಳೀತಾ ಬಂತು. ಯಾಕಂದರೆ ಆಮೇಲೆ 2015ರಿಂದ ಆಮೇಲೆ 2ನೇ ಸಲ ಆದಮೇಲೆ ಒಂದು ಸುನೀಲ್ ಕುಮಾರ್ ದೇಸಾಯಿ ಅವ್ರದ್ದು ಉದ್ಘರ್ಷ ಅಂತ ಮಾಡಿದ್ವಿ. ನಾವೆಲ್ಲ ಜೊತೆಗೆ ಇದ್ವಿ. ಹಿಂಗೆ 2 ಸಿನಿಮಾ ಆಗಿ 3ನೇ ಸಿನಿಮಾ ಬಡವ ರಾಸ್ಕಲಲ್ಲಿ ಕೆಲಸ ಮಾಡಿ ಇವಾಗ ನಾವು ಒಂದು ಟೀಮ್ ಆಗಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಧೀರಜ್ ಅವ್ರಿಗೆ ಒಂದು ಕತೆ ಬಂತು. ಅದುವೇ ಕಪಟ ನಾಟಕ ಸೂತ್ರಧಾರಿ. ಈ ಸಿನಿಮಾ ಕತೆ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳೋದ್ರ ಬದಲು ನಮ್ಮೆಲ್ಲರನ್ನ ಆಯ್ಕೆ ಮಾಡ್ಕೊಂಡಿದ್ದ ಆ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಧೀರಜ್ ಯಾವುದೇ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ ಅವರು. ಸುಮ್ಮನೆ ಯಾವುದೋ ಒಂದು ಮಾಡೋಣ ಇಲ್ಲ ಅಂತ ಇಲ್ಲ. ಇದು ಒಂದು 2-3 ವರ್ಷದಿಂದ ಅವ್ರ ತಲೆಯಲ್ಲಿ ಇದ್ದ ಯೋಚನೆ, ಅದರನ್ನ ಮುಂದೆ ತಂದು ಅದಕ್ಕೆ ಒಂದು ರೆಕ್ಕೆ ಪುಕ್ಕಾಲ ಸೇರಿಸಿ. ಯಾಕಂದ್ರೆ ಇವಾಗಿನ ನೀವು ನೋಡಿದ್ದೀರ ಏನದು ಪೊಲಿಟಿಕಲ್ ಹೆಂಗ್ ನಡೆಯುತ್ತೆ, ಹೆಂಗ್ ವಾಸ್ಟ್ ಆಗಿ. ಯಾಕಂದ್ರೆ ಈ ಭಾರತ ದೇಶದಲ್ಲಿ 2 ವರ್ಕ್ ಆಗೋದು, ಒಂದು ಪೊಲಿಟಿಕಲ್ಲು ಮತ್ತೊಂದು ಕ್ರಿಕೆಟ್. ಈ ಪೊಲಿಟಿಕಲಲ್ಲಿ ಏನೆಲ್ಲ ಏನದು ಸೂತ್ರಧಾರಿ ಅಂತ ಹೇಳ್ತಾರಲ್ಲ, ಆ ವಿಷಯವನ್ನ ತಗೊಂಡೇ ಈ ಸಿನಿಮಾ ಮಾಡಿರೋದು. ಈ ಪಾತ್ರದಲ್ಲಿ ನಾನೊಬ್ಬ ಗಣಿತದ ಮೇಷ್ಟ್ರು, ಒಂದು ಕಾಮನ್ ಆಗಿ ಒಂದು ಹೈಸ್ಕೂಲ್ ಮೇಷ್ಟ್ರು ಅಂತ ಹೇಳ್ಬೋದು. ಒಬ್ಬ ಮನೋಜ್ ಅಂತ ಹೇಳುವ ಹೈಸ್ಕೂಲ್ ಮೇಷ್ಟ್ರು. ಅವನ ಪಾತ್ರ ಹೆಂಗೆ ಹೋಗುತ್ತೆ ಅಂತಂದ್ರೆ ಅವನಿಂದಾಗಿ ಕತೆ ಶುರುವಾಗತ್ತೆ. ಈ ಕತೆಯಿಂದ ಮುಂದೆ ಬರೆದ್ರೆ ಅಲ್ಲಿ ಅವನ ಒಂದು ಯಾವುದೋ ಒಂದು ಅವನ ವಿಷಯ ಹೇಳ್ಬೇಕು ಅಂತಂದ್ರೆ ಈಸ್ ಎ ಮಿಡ್ಲ್ ಏಜ್ಡ್. ಇವಾಗ ಒಂದು 30-35 ವರ್ಷದ ಏನಂತಾರೆ ಮಿಡ್ಲ್ ಏಜ್ ಕ್ರೈಸಿಸ್ ಅಂತಾನೆ ಹೇಳ್ಬೋದು. ನೋಡ್ತಿದ್ರೆ ಹಿಂಗೆ ಮದುವೆ ಆಗಿರಲ್ಲ, ಎಲ್ಲ ಊರಲ್ಲೆಲ್ಲ ಕೇಳ್ತಾರೆ, ಮದುವೆ ಆಯ್ತಾ, ಮದುವೆ ಆಗಿ ಯಾವಾಗ, ಮದುವೆ ಏನು ಎತ್ತ ಅಂತ. ಅದಕ್ಕೋಸ್ಕರ ಅವನು ಒಂದು ಹುಡುಗಿ ನೋಡುವ ಒಂದು ವಿಷಯದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾನೆ. ಆವಾಗ ಅಲ್ಲಿ ಏನೆಲ್ಲ ಆಗತ್ತೆ, ಏನ್ ಸುತ್ತ ಈ ಹುಡುಗಿ ನೋಡುವ ವಿಷಯದಲ್ಲಿ ಸುತ್ತ ಏನೆಲ್ಲ ನಡೆಯುತ್ತೋ ಅದೇ ಈ ಕತೆ, ಈ ಕಪಟ ನಾಟಕ ಸೂತ್ರಧಾರಿ. ಈ ಪಾತ್ರಕ್ಕೆ ತಯಾರಿ ಅಂದ್ರೆ ಇವಾಗ ನಮ್ಮ ಟೀಮ್ ಅಂತಂದ್ರೆ ನಾವು ಒಂಥರ ಹೊಸಬ್ರು ಟೀಮು. ಆದ್ರೆ ನಾವು ಸ್ಕ್ರೀನಲ್ಲಿ ಹೊಸಬ್ರಾಗಿ ಕಾಣಿಸ್ಬಾರ್ದು ಅಂತ ಹೇಳೋದು ಧೀರಜ್ ಅವ್ರದ್ದು ಯೋಚನೆ. ಡೈರೆಕ್ಟರ್ ಅಂತ ಅಂದ್ಮೇಲೆ ಒಂದು ಇರುತ್ತಲ್ಲ, ಏನಂದ್ರೆ ನಾವು ಎಷ್ಟೇ ಹೊಸಬ್ರಾಗಿರ್ಬೋದು, ಆ ನಾಟಕ ಅಂತ ತರ ಕಾಣಿಸ್ಬಾರ್ದು, ಸಿನಿಮಾ ಅಂದ್ರೆ ಬೇರೆ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು, ನಮ್ಮಲ್ಲಿ ಒಂದು 20-25 ದಿವಸ ನಮ್ಮ ಈ ಏನಂತಾರೆ ಒಂಥರ ವರ್ಕ್ಶಾಪ್ ತರ ಅಂತಾನೂ ಹೇಳ್ಬೋದು, ಇಲ್ಲ ಅಂದ್ರೆ ಡೈಲಾಗ್ ಸೆಷನ್ ಕೂತು ರಿವೈಸ್ ಮಾಡಿ ಅದರನ್ನ ಒಂಥರ ಹೆಂಗೆ ಅಂತಂದ್ರೆ ನಿಮ್ಗೆ ಅಲ್ಲಿ ಹೋದಾಗ ಯು ಶುಡ್ ನಾಟ್ ಫೀಲ್ ಇಟ್ ಆಸ್ ಏನದು ಡೈಲಾಗ್ಸ್ ಅಂತ ಫೀಲ್ ಆಗಬಾರ್ದು. ಇಟ್ ಈಸ್ ಅ ನಾರ್ಮಲ್ ನಾವು ಮಾತಾಡೋ ರೀತಿ ಇರಬೇಕು, ಅಥವಾ ಆ ಒಂದು ಪರಿಚಯ ತರ ಇರಬೇಕು ಅಂತ ಹೇಳೋ ಇದ್ರನ್ನ ಈ 25 ದಿವಸದಲ್ಲಿ ನಮ್ಗೆಲ್ರಿಗೂ ಒಂದು ಮಾಡಿಕೊಟ್ಟಿದ್ದು ಧೀರಜ್ ಆ್ಯಂಡ್ ಟೀಮ್. ನಮ್ಮ ಜೊತೆ ತಾರಾಗಣದಲ್ಲಿ ನೋಡ್ತಿದ್ರೆ ಇವಾಗ ಗ್ರೀಷ್ಮಾ ಅವರಿದ್ದಾರೆ, ಗ್ರೀಷ್ಮಾ ಶ್ರೀಧರ್ ಅಂತ. ಆಮೇಲೆ ಮುಖ್ಯ ಪಾತ್ರದಲ್ಲಿ ಇವಾಗ ಧೀರಜ್ ಅವರು ಮಾಡಿದ್ದಾರೆ, ಆಮೇಲೆ ಅಭಿರಾಮ್ ಅವರು ಮಾಡಿದ್ದಾರೆ. ಅಭಿರಾಮ್ ಅವರು ಇದಕ್ಕೆ ಒಂಥರ ಬೆನ್ನೆಲುಬು. ಅವರು ಹೆಂಗೆ ಅಂದ್ರೆ ನಮ್ಮ ಈ ಆಸೆಗೆ ಏನೇ ಆಗಿರ್ಲಿ ನಾವು ಮಾಡಬೇಕು ಅಂತ ಒಂದು ಹೊಡ್ತೀವಿ, ಆದ್ರೆ ಆ ಆಸೆಗೆ ಏನಾದ್ರೂ ಒಂದು ಬೇಕು ಅಂದ್ರೆ, ಇವಾಗ ಒಂದು ದೀಪ ಉರಿಬೇಕು ಅಂತಂದ್ರೆ ಅದಕ್ಕೊಂದು ಎಣ್ಣೆ ಬೇಕು ಅಂತ ಹೇಳ್ತಾರಲ್ಲ, ಎಣ್ಣೆ ಆಗಿ ಅಭಿರಾಮ್ ಅವರಿದ್ರು. ಹಂಗೆ ಆ ಎಣ್ಣೆ ಅಲ್ಲ, ಇದು ದೀಪದ ಎಣ್ಣೆ. ಸಿನಿಮಾ ಮೇಜರ್ಲಿ ಶೂಟ್ ಆಗಿದ್ದು ಬೆಳಗಾಂ ಕಡೆಯಲ್ಲಿ 55 ದಿವಸ ಕಂಟಿನ್ಯೂಸ್ ಶೂಟ್ ಸರ್. ಹೆಂಗೆ ಅಂದ್ರೆ ನಿಮ್ಗೆ ಬೇರೆ ಯೋಚನೆನೇ ಇಲ್ಲ ಅಲ್ಲಿ. ಏನು ಬೆಳಗ್ಗೆ ಎದ್ದು ಒಂಥರ ನೀವು ಮಿಲಿಟ್ರಿಗೆ ಅಲ್ಲಿ ಹೆಂಗೆ ಟ್ರೈನಿಂಗ್ ಇರುತ್ತೋ ಆ ಥರ ಇತ್ತು. ಹೆಂಗೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಸೆಟ್ಟಲ್ಲಿ ಇರ್ತಿದ್ವಿ, ರಾತ್ರಿ 10 ಗಂಟೆ. ಆದ್ರೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಒಂದೇನು ಅಂದ್ರೆ ಒಂದು ಫ್ಯಾಮಿಲಿ ತರ ಆಗೋಗಿದ್ವಲ್ಲ,
ಸೊ ಅದು ಗೊತ್ತೇ ಆಗ್ತಿರ್ಲಿಲ್ಲ, ಏನು ಟೈಮ್ ಹೋಗ್ತಾ ಇತ್ತು. ಮತ್ತು ಆ ಎನ್ವಿರಾನ್ಮೆಂಟು, ಒಂದು 150 ಜನ ಜೊತೆಗೆ, ಪ್ಲಸ್ ಆ ಊಟ ತಿಂಡಿ ಬಗ್ಗೆ ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿ ಊಟ ತಿಂಡಿ, ಮತ್ತು ನಮ್ಗೆ ಯಾವುದೇ ಕುಂದು ಕೊರತೆ ಆಗಿಲ್ಲ ಅಲ್ಲಿ. ಕಪಟ ನಾಟಕ ಸೂತ್ರಧಾರಿ ಅಂದರೆ ಕಪಟ ಅಂತ ಹೇಳಿದ ಕೂಡಲೇ ನೀವೊಂದು ಜಸ್ಟ್ ಆ ಕಪಟ ಅಂತ ಹೇಳಿದ ಕೂಡಲೇ ಏನು ಅಂತ ಯೋಚನೆ ಮಾಡಿದಾಗ ನಿಮಗೆ ಮೇಜರ್ಲಿ ಯಾರು ಈ ಕಪಟ್ಟಿ ಅಂತಂದ್ರೆ ಏನು, ಆ ಒಂದು ಏನು ನಿಮ್ಗೆ ನಾಟಕ ಮಾಡಿದ ಥರ ಆಟ ಆಡೋರು, ಹಂಗೆ ಹೇಳಿದ ಕೂಡಲೇ ನೆನಪಾಗದೆ ನಮ್ಮ ಪೊಲಿಟಿಷಿಯನ್ಸ್ ತಾನೆ. ಆ ಪೊಲಿಟಿಷಿಯನ್ಸ್ ಬಗ್ಗೆನೇ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅದರಲ್ಲಿ ಏನು ಅವರ ಆಟಗಳನ್ನು ಹೆಂಗೆಲ್ಲ ಆಟ ಆಡ್ತಾರೆ, ಒಂದು ನಾರ್ಮಲ್ ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ ಅವರು ಹೆಂಗೆಲ್ಲ ಆಟ ಆಡ್ತಾರೆ ಅಂತ ಹೇಳೋದನ್ನ ನೀವು ನೋಡ್ಬೋದು ಇದರಲ್ಲಿ. ಇದಕ್ಕೂ ಮುಂಚೆ ಅಂತಂದ್ರೆ ಚಿಕ್ಕ ಚಿಕ್ಕ ಪಾತ್ರಗಳು ಸರ್. ಒಂದು ಈ ನಾವು ಏನಂತಾರೆ ಹೆಡ್ ಬುಷು, ಆಮೇಲೆ ಉತ್ಕರ್ಷ ಅಂತೆಲ್ಲ ಚಿಕ್ಕ ಚಿಕ್ಕ ಪಾತ್ರಗಳು. ನಾನು ಮೇಜರ್ಲಿ ಏನದು ಡೈರೆಕ್ಷನ್ ಇಂಟ್ರೆಸ್ಟ್ ಇರೋದು. ಬಟ್ ಆದರೆ ನಮ್ಮ ಧೀರಜ್ಜು, ರಂಗ, ಅಭಿರಾಮ್ ಅವರೆಲ್ಲ ಏನು ಅಂದರೆ ಬನ್ನಿ ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಅಂತಂದಾಗ ಸೇರ್ಕೊಂಡು ಮಾಡಿದ್ದಿದ್ದು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದ್ರೆ ಒಂಥರ ನನಗೆ ಗೊತ್ತಿರಲಿಲ್ಲ ಇದು ಈ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತ ಅಂತ ನಂಗೆ ಡೌಟ್ ಇತ್ತು. ಆದರೆ ಧೀರಜ್ ಅವರು ಏನೋ ಈ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಏನದು ವಿಷಯಗಳನ್ನು ಹೇಳಿ, ಸ್ವಲ್ಪ ಈ ಅವರ ಶಾಲೆಗಳಿಗೆ ಕರ್ಕೊಂಡೋಗಿ ಅವ್ರ ಮೇಷ್ಟ್ರುಗಳನ್ನು ಪರಿಚಯ ಮಾಡಿಸಿ, ಹಾಗೆ ಆ ಒಂದು ಅವರ ಏನದು ಈ ಮಕ್ಕಳ ಜೊತೆ ಹೆಂಗೆ ನಡ್ಕೋತಾರೆ ಅದರನ್ನ ಅಲ್ಲಿ ನೋಡ್ಕೊಂಡ್ವಿ ಸ್ವಲ್ಪ. ಆಮೇಲೆ ಅದರನ್ನ ನಮಗಾದಷ್ಟು ಅದರನ್ನ ಅಳವಡಿಸ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ಗೊತ್ತಿಲ್ಲ, ನಾವು ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಮಾಡಿದ್ದೀವಿ, ಇನ್ನು ಜನರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅವರಿಗೆ ಎಷ್ಟು ಆ ಪಾತ್ರ ಎಷ್ಟು ಸರಿ ಅಂತ ಅನ್ಸತ್ತೋ ಗೊತ್ತಿಲ್ಲ. ಅದು ರಿಲೀಸ್ July 4th, ಅದೊಂದು ಮರಿಬೇಡಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಮ್ಮಂಥವ್ರಿಗೆ ಮುಂದುವರಿಯೋಕ್ಕಾಗತ್ತೆ. ಮೇಷ್ಟ್ರು ಅಂತಂದಾಗ ನಮ್ಗೆಲ್ರಿಗೂ ಬಾಲ್ಯದ ಮೇಷ್ಟ್ರುಗಳು ನೆನಪಾಗ್ತಾರೆ. ಯಾಕಂದ್ರೆ ನಾವೇನು ಅಂತಾರೆ ತುಂಬಾ ಒಬೀಡಿಯಂಟ್ ಸ್ಟೂಡೆಂಟ್ ಅಲ್ಲ. ಸೊ ಬೈಸ್ಕೊಂಡಿದ್ದೀವಿ, ಏನದು ಕ್ಲಾಸಿಂದ ಹೊರಗಡೆ ಹಾಕಿದ್ದಾರೆ, ಅದೆಲ್ಲ ಕಾಮನ್. ಬಟ್ ಆ ಒಂದು ನಾವು ಸ್ಕೂಲ್ಗೆ ಹೋಗಿ ಆ ಪಾತ್ರ ಮಾಡ್ತೀವಿ ಅಂತಂದಾಗ ನಮ್ಗದೊಂದು ಬೇರೆನೇ ಎಕ್ಸ್ಪೀರಿಯನ್ಸ್, ಒಂದು ನಾಸ್ಟಾಲಜಿ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಪ್ಲಸ್ ಇದು ಇನ್ನೊಂದು ಏನಾಗಿದೆ ಅಂತಂದ್ರೆ ನಮಗೆ ಈ ಒಂದು ಪಾತ್ರದಲ್ಲಿ ಒಂದು ಚಿಕ್ಕ ಚಿಕ್ಕ ಏನದು ಈ ಮಿಡ್ಲ್ ಏಜ್ಡ್ ಕ್ರೈಸಿಸ್ ಏನಿರುತ್ತೋ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಯಾಕಂದ್ರೆ ಒಬ್ಬ ಮದುವೆ ಆಗದಿದ್ದವನಿಗೆ ಒಂದು ಹೆಣ್ಣು ಸಿಗ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇದೆಯೋ ಇವಾಗ, ಹಂಗೆ ಅದರನ್ನೆಲ್ಲ ಸ್ವಲ್ಪ ಸಾಮಾಜಿಕ ಕಳಕಳಿಯಲ್ಲಿ ಅದೇನೋ ಆಗತ್ತೋ ಅದನ್ನು ಸೇರಿಸ್ಕೊಂಡು ಸಿನಿಮಾ ಮಾಡಿದ್ವಿ.